ಒತ್ತುವರಿ ಮಾಡ್ಕೊಂಡಿದ್ದಾರೆ, ಒಂದು 7 ಎಕರೆ ಅಂತಾನೆ ಹೇಳ್ತಾ ಇದ್ದಾರೆ. ಇದಕ್ಕೂ ನಮಗೂ ಏನು ಸಂಬಂಧ ಇಲ್ಲ. ನಮ್ಮ ಬಡಾವಣೆ 2014ರಲ್ಲಿ ಇದು ಬಿಡೆಯಿಂದ ಜಂಟಿ ಅಭಿವೃದ್ಧಿ ಅಂದ್ಬಿಟ್ಟು 70-30 ಸ್ಕೀಮಲ್ಲಿ ಮಾರ್ಪಡಿತ ಕಾರ್ಯಾದೇಶ ಮಾಡಿ ನಮ್ಗೆ ಆದೇಶ ಕೊಟ್ಟಿರ್ತಾರೆ. ಅದರಂತಾನೆ ನಾವು ಆ ಬಡಾವಣೆ ರಚಿಸಿರ್ತೀವಿ. ಈ ಬಡಾವಣೆ ಆ್ಯಕ್ಚುಲಿ ಏನಂದರೆ ಅದು 94ರಿಂದ ಅಕ್ವೈರ್ ಆಗಿದೆ, ಬಿಡಿಗೆ ಅಕ್ವೈರ್ ಆಗಿ ಅದು 95ರಲ್ಲಿ ಅವ್ರಿಗೆ ಸ್ವಾಧೀನ ತಗೊಂಡು 99ರಲ್ಲಿ ನಮಗೆ ಇದು ಕಾರ್ಯಾದೇಶ ಕೊಟ್ಟಿರ್ತಾರೆ. 99ರಿಂದ ನಾವು ಇದನ್ನ ಅವರು ಹೆಂಗೆ ಅವ್ರ ನಿಯಮಾನುಸಾರ ನಾವು ಬಡಾವಣೆ ರಚಿಸ್ಕೊಬಂದು 30% ಬಿಡಿಎಗೆ ಬಿಟ್ಕೊಟ್ಟು ಇನ್ನು 70%ಅಲ್ಲಿ 17 ಎಕರೆಯಲ್ಲಿ ನಾವು ಬಡಾವಣೆ ರಚಿಸಿ ನಮ್ಮ ಮೆಂಬರ್ಸ್ಗಳಿಗೆ ನಿವೇಶನಗಳನ್ನು ಹಂಚಿರ್ತೀವಿ. ಇದಿಷ್ಟು ಕೂಡ ಸರ್ವೆ ನಂಬರ್ 6ರಲ್ಲಿ ಇದೆ. ಸರ್ವೆ ನಂಬರ್ 6 ಸುಮಾರು 30 ಎಕರೆ 3 ಕುಂಟೆನ PDAದವರು ಅಕ್ವೈರ್ ಮಾಡಿದ್ದಾರೆ. ಮೈಕ್ ಇನ್ನೊಂದು ಸ್ವಲ್ಪ ಹತ್ರ ಇಟ್ಕೊಳ್ಳಿ. 30 ಎಕರೆ 3 ಕುಂಟೆನ 1994ರಲ್ಲಿ ನೋಟಿಫೈ ಮಾಡಿ 95ರಲ್ಲಿ ಸ್ವಾಧೀನ ತಗೊಂಡು 99ರಲ್ಲಿ ಮತ್ತೆ RTCಲೆಲ್ಲ ಬಂದಿದೆ. 99ರಲ್ಲೇ BDA ಸ್ವಾಧೀನ ಅಂತ ಬಂದಿದೆ, ಭೂ ಸ್ವಾಧೀನ ಆಗಿರುತ್ತೆ. ಅದರಲ್ಲಿ ಸುಮಾರು 24 ಎಕರೆ 12 ಕುಂಟೆನ ನಮಗೆ ಬಡಾವಣೆ ನಿಲ್ಲಿಸ್ಕೊಳ್ಳೋಕ್ಕೆ ಅಂತ ಇದು ಜಂಟಿ ಅಭಿವೃದ್ಧಿ ಮೇಲೆ ನಮಗೆ 70-30 ಸ್ಕೀಮಲ್ಲಿ ಮಾರ್ಪಡಿತ ಕಾರ್ಯಾದೇಶ ಕೊಟ್ಟಿದ್ದಾರೆ. ಅದರಂತೆ ನಾವು ರಚಿಸಿದ್ದೀವಿ. ಈ ಜಮೀನಲ್ಲಿ ಯಾವುದು ಒಂದು ಕುಂಟೆ ನಾವೇನು ಒತ್ತುವರಿ ಮಾಡಿಲ್ಲ ಅಥವಾ ನಾವು ಯಾವ ರಾಜಕೀಯ ವ್ಯಕ್ತಿ ಕಡೆಯಿಂದ ಸಪೋರ್ಟು ತಗೊಂಡಿಲ್ಲ. ನಾವು ನೇರವಾಗಿ ನಾವು ಸಂಘದಿಂದ ಮಾಡಿದ್ದೀವಿ. ಇದು ಸಾಲದಕ್ಕೆ ಏನು ಖಾಸಗಿ ಅದಲ್ಲ, ನಮ್ಮದು ಕೂಡ ಪಬ್ಲಿಕ್ ಲಿಮಿಟೆಡ್, ಯಾರು ಸಾರ್ವಜನಿಕರಿಗೋಸ್ಕರನೇ ಮಾಡಿರೋದು. ಸಹಕಾರ ಸಂಘ ಆಗಿರೋದ್ರಿಂದ ಸಾರ್ವಜನಿಕರಿಗೋಸ್ಕರನೇ ಮಾಡಿರೋದು. ಹಾಗಾಗಿ ಅವರು ಅವ್ರು ಹೇಳಿದ್ದಾರೆ, ಗಿರಿಯಪ್ಪ ಅವರು ಈ ಥರ ಅವ್ರ ಜೊತೆ ಶಾಮೀಲಾಗ್ಬಿಟ್ಟು 6 ಎಕರೆ ಜಮೀನು 6.5 ಎಕರೆ ಜಮೀನು ಎಲ್ಲನೂ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತಾರೆ. ಇದು ಸತ್ಯಕ್ಕೆ ದೂರವಾಗಿರ್ತದೆ. ಏನಿಲ್ಲ, ಏನು ಡಾಕ್ಯುಮೆಂಟ್ ಇಲ್ಲ. ಅವ್ರು ಹೇಳ್ತಾರೆ 64ರಲ್ಲಿ ಒತ್ತುವರಿ ಮಾಡ್ಕೊಂಡು 6 ಮಾಡ್ಕೊಂಡವ್ರು ಹೇಳ್ತಾರೆ. ಅದು ನಮ್ಗೆ ಹೇಗೆ ಸಾಧ್ಯ ಆಗ್ತದೆ? ಅಲ್ಲ ಸರ್, ಈಗ ನಿಮ್ಮ ಇದು ಟೈಮಲ್ಲಿ ಇಲ್ಲ ಅಂದಾಗ ನೀವೇಗೆ ಮತ್ತೆ ಪ್ರತಿಕ್ರಿಯೆ ಮಾಡ್ತಾ ಇದ್ದೀರಾ? ಇಲ್ಲ, ಇದು ನನ್ನ ಸಂಘದ ಅಧ್ಯಕ್ಷನಾಗಿ ಪೂರ್ತಿ ಅದು ಏನಿದೆ ಅನ್ನೋದು ನಮ್ಗೆ ಗೊತ್ತು. ಅದು ಯಾವ ಥರ ಬೆಳ್ಕೊಂಡು ಬಂದಿದೆ, ಅದನ್ನ ಯಾವ ಥರ ತಗೊಂಡಿದ್ದೀವಿ ನಾವು, ಯಾವ ಥರ ಬಂದಿದೆ ಅಂದ್ಬಿಟ್ಟು ಕ್ಲಾರಿಟಿ ಕೊಡೋದು ನಮ್ಮ ಕರ್ತವ್ಯ, ಜವಾಬ್ದಾರಿ ಕೊಡೋದು. ಅಧ್ಯಕ್ಷರು ಯಾರೇ ಇರಲಿ ಅದಕ್ಕೆ ನಾವೇ ಹೊಣೆ ಹಾಕ್ತೀವಿ.